ನಾನ್ ಬರುದಿಲ್ಲ, ಅಲ್ಲೇ ಬಿದ್ದು ಸಾಯಿ ನೀನು. ಈ ಮುದುಕ್ನದ್ ಯಾವತ್ತಿದ್ರು ಒಂದೇ ಗೋಳಪ್ಪ. ಒಂದೇ ಇವನ್ ಬೇಗ ಸಾಯ್ತಾನೆ, ಇಲ್ಲ ನನ್ನನ್ ಬೇಗ ಸಾಯಿಸ್ತಾನೆ. ಎಲ್ಲೋದ್ರೂ ಕಾಟ ತಪ್ಪಲ್ಲ. ತಾನ್ ಹುಡ್ಸಿದ್ ಪಿಂಡ ಅಂತ ಒಂದ್ ಚೂರು ಕಣಿಕರ ಇಲ್ಲ. ಕಟ್ಕೊಂಡ್ ಹೆಂಡ್ತಿನೂ ಸಾಕೋ ಯೋಗ್ಯತೆ. ಏ ತಾತಪ್ಪ, ಆಗಲ್ಲ ನಂಗ್ ಬರಕ್ಕೆ, ಸ್ವಲ್ಪ ಬಾಯಿ ಮುಚ್ಕೊಂತೀಯಾ? ಮೊದ್ಲೇ ಊರಲ್ಲಿರೋ ರೋಗ ಎಲ್ಲ ಮೈ ಮೇಲೆ ಅಂಟಿಸ್ಕೊಂಡಿದ್ಯಾ, ಅದ್ರ ಮೇಲೆ ಈ ಬೀಡಿ ಒಂದ್ ಸೇದೋದು ಹುಚ್ಚು. ಎದ್ದೇಳಕ್ ಆಗ್ತಿಲ್ಲ, ಬೇಗ ಬಾ ಮಗಳೇ. ಎಷ್ಟತಿ ಹೇಳ್ಬೇಕು ನಿನ್ಗೆ ಬೀಡಿ ಸೇದ್ಬೇಡ ಅಂತ? ಅಲ್ಲೇ ಬಿದ್ದು ಸಾಯಿ ನೀನು. ಅರ್ಚ ಆಡ್ಬೇಡ, ಬರ್ತೀನಿರು. ಕೆಲಸ ಮಾಡ್ಲಿಕ್ಕೂ ಬಿಡುದು. ಎಷ್ಟತಿ ಹೇಳ್ಬೇಕಾಗಿದೆ? ಬಂದೇ ಇರು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಚಟ್ನಿ ಬಾಬು, ಓ ಚಟ್ನಿ ಬಾಬು. ಎಷ್ಟು? ಒಂದು ಸಾಕು. ಮತ್ತೆ ನನಗೆ ಬಾಕಿದ್ದು ನೀನು ಇಟ್ಟುಕೋ. ಅವಳಿಗೆ ಗೊತ್ತಾಗಬಾರ್ದು. ಅದು ನನಗೆ ಕೂಡ ಗೊತ್ತು. ಬಂದ್ರೆ ಸಾಯಿಸಿಬಿಡ್ತ. ಎಂತದ? ಎಷ್ಟತಿ ಹೇಳ್ಬೇಕು ನಿನ್ಗೆ? ಎಷ್ಟತಿ ಹೇಳ್ಬೇಕು ನಿನ್ಗೆ ಇಲ್ಲಿ ಬರ್ಬೇಡ ಅಂತ? ಎಷ್ಟತಿ ಹೇಳ್ಬೇಕಾ? ಕೊಡಿಲಿ ದುಡ್ಡು, ಕೊಡಿಲಿ ದುಡ್ಡು, ಕೊಡಿಲಿ. ಬೇವರ್ಸಿ, ಇದೇ ಆಯ್ತು ಬರೀ ನಿಂದು. ಇನ್ನೊಮ್ಮೆ ಇಲ್ಲಿ ಬಂದ್ರೆ ನಿನ್ಗುಂಟಲ್ಲ, ಕೈ ಕಾಲು ಮುರಿದಾಕ್ತೀನಿ. ನಡಿ ನಡಿಯ, ನಗ್ಬೇಡ, ನಡಿಯ ನಡಿಯ. ಮರ್ಯಾದೆ ಸತ್ತವನೆ, ನಡಿ. ಚೂರು ಮರ್ಯಾದೆ ಇಲ್ಲ, ಎಂತ ಇಲ್ಲ. ಎಂತ ಮರ್ಯಾದೆ ಇಲ್ವಾ ನಿನ್ಗೆ ಒಂದ್ ಸ್ವಲ್ಪನು? ಆಸ್ಪತ್ರೆಯಿಂದ ನಿನ್ನೆ ಬಂದಿ ಸಾಕಾಗುದಿಲ್ವಾ ನಿನ್ಗೆ? ಎಂತದ್ದು ಬೀಡಿ ಹುಚ್ಚು, ಎಂತ ನೋಡುದಲ್ಲಿ? ಇವತ್ ನನ್ನ ನೋಡಕ್ ಹುಡ್ಗನ್ ಕಡೆಯವ್ರು ಬರ್ತಾರೆ. ಇವತ್ತಾದ್ರೂ ಒಂದ್ ಸ್ವಲ್ಪ ಮರ್ಯಾದೆಯಿಂದ ಇರ್ತೀಯ ನೀನು? ಅದೂ ಆಗಲ್ಲ ನಿನ್ಗೆ. ಎಂತದ ನಗುದು? ಹೇಳ್ ನಿನ್ ದೋಸ್ತಕ್ ಸ್ವಲ್ಪ. ಬೀಡಿ ಹುಚ್ಚು ತಗೊಂಡು ಹೋಗ್ತದೆ ಅವನ್ಗೆ. ಎಷ್ಟು ಹೇಳಿದ್ರು ಅಷ್ಟೇ ಈ ಬೇವರ್ಸಿಗೆ. ಕರ್ಮ. ಎಷ್ಟತಿ ಹೇಳ್ಬೇಕು? ಕಾಣಿಸ್ತಾ ಉಂಟು ಬೇವರ್ಸಿ ಇಲ್ಲಿ. ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿನ್ಗೆ. ನಿನ್ಗೆ ನಿಲ್ಲ ಬೇವರ್ಸಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ನಮ್ದು ಇಲ್ಲೊಂದು ಸುತ್ತಮುತ್ತ ಒಂದು 4-5 ಹಳ್ಳಿ ಇದೆ ಆಯ್ತಾ. ಎಲ್ಲ ಹಳ್ಳಿಗೂ ನಮ್ದೇ ಹೋಟೆಲ್ ಇದೆ. ಅದೆಲ್ಲ ಸ್ವಲ್ಪ ಹೊಸದಾಗಿ ಪೇಂಟ್ ಮಾಡಬೇಕು. ಸ್ವಲ್ಪ ಎಲ್ಲ ಹೋಗಿದೆ.
ಅದೇ ಹೇಳಿದ್ನಲ್ಲ 4-5 ಹಳ್ಳಿ ಇದೆ, ಎಲ್ಲ ಹಳ್ಳಿಗೂ ಅಂದ್ರೆ ಇದೊಂದೇ ಹೋಟೆಲ್ ಇರೋದು ನಮ್ದು. ಎಂತ ಫೇಮಸ್ ಇಲ್ಲಿ ಸುತ್ತಮುತ್ತ ನಮ್ದು ಹೋಟೆಲ್. ಹೋಟೆಲ್ ವನಜ. ಹೌದು, ಮಾಂಸಾಹಾರಿ. ಫುಲ್ ಫೇಮಸ್ ಇಲ್ಲಿ. ಮೀನೆಲ್ಲ ಬೇಕಂದ್ರೆ ಇಲ್ಲಿಗೆ ಬರುದು ಎಲ್ಲ. ಅದು ನಮ್ಮ ತಾತ ಕಾಲದ್ದು. ಎಂತಕ್ಕೆ ನೋಡ್ತಿರೋದು ನೀವು? ಮೀನ್ ಫ್ರೈ, ಕಬಾಬ್, ಚಿಕನ್ ಸುಕ್ಕ. ಮೀನ್ ಫ್ರೈ ನಮ್ಮ ಹೋಟೆಲಲ್ಲಿ ತುಂಬಾ ಫೇಮಸ್. ಬಂದವರೆಲ್ಲ ಮೀನ್ ಫ್ರೈ ಕೇಳುದು. ನಮ್ಗೆ ಮಾಡಿ ಮಾಡಿ ಸಾಕಾಗ್ತದೆ, ಆದ್ರೆ ನಮ್ಗೆ ಇಷ್ಟ ಮಾಡ್ಲಿಕ್ಕೆ. ಹಳೆದಾದ್ರೂ ಜಾಗ ಸಖತ್ತಾಗಿದೆ. ಸ್ವಲ್ಪ ರಿನೋವೇಷನ್ ಮಾಡಿದ್ರೆ ವಿಲೇಜ್ ಸ್ಟೈಲ್ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ಬೋದು. ಸರ್ ಎಲ್ಲ ಫ್ರೆಂಡ್ಸ್ ಸಿಗ್ಬೋದಾ? ಫಾರಿನ್ ಕಾಚೆ ತರ್ಸೋಣ ಬಿಡಿ. ಎಂತದ್ರ ಬಗ್ಗೆ ಮಾತಾಡ್ತಿರೋದು? ಬೇಗ ಮಾಡಿ ಸರ್. ಈ ವನಜನ ಚಪ್ಪೆ ಚಾ ಕುಡ್ದು ನಾಲಿಗೆ ರುಚಿಯೆಲ್ಲ ಹಾಳಾಗಿದೆ. ಹೇಯ್, ಎಂತದ ಎಂತ ಅಧಿಕ ಪ್ರಸಂಗ ಮಾತಾಡೋದು ನೀನು? ಎಂತ ಬಂದವ್ರ ಮುಂದೆ ಅಂತ ನಾನು ಮರ್ಯಾದೆ ತೆಗಿತೀಯನಾ? ಹಿಂಗೆ ಮಾತಾಡ್, ನೀನು ಶುಗರ್ ಬಂದು ಸತ್ತೋಗ್ತೀಯ ನಾಯಿ ನೀನು. ಮಾತಾಡ್ತ ಕುಡಿಯ. ಮಿಸ್ಟರ್ ಸುಂದರ್ ಅವರೇ, ಹೋಟೆಲ್ ಯಾವಾಗ ಬಿಟ್ಕೊಡ್ತೀರಿ? ಏನೇ ಹೇಳು, ಪ್ರತಿ ವರ್ಷ ದೀಪಾವಳಿ ಹಬ್ಬ ಚೆನ್ನಾಗಿ ಆಚರಿಸ್ತೀಯ. ಎಲ್ಲರೂ ಹಬ್ಬ ಮಾಡೋದಂದ್ರೆ ಎಷ್ಟು ಸಂತೋಷ ಅಲ್ವಾ? ಮತ್ತೆಂತ ಅಣ್ಣ, ಸ್ವಲ್ಪ ಆ ಕಡೆ ಹೋಗಿ ಹಚ್ಚಿ, ತಲೆ ನೋಯ್ತಿದೆ. ಈಗ ನೀನು ಹಿಡ್ಕೊಂಡು ಬಾ. ವರ್ಷವಿಡೀ ದುಡಿತೀವಿ. ಈ ತರ ಹಬ್ಬ ಅಂತೆಲ್ಲ ಬಂದಾಗ ಎಲ್ರೂ ಒಟ್ಟಿಗೆ ಸೇರಿದಾಗ ಆ ದುಃಖ ಎಲ್ಲ ಹೋಗಿ ಎಷ್ಟು ಸಂತೋಷ ಇರ್ತದೆ ಅಲ್ಲ. ಈ ದೀಪ ನೋಡ್ತಾ ಇದ್ರೆ ನಿನ್ನ ಬದುಕಲ್ಲೂ ಹೀಗೆ ದೀಪ ಥರ ಬೆಳಗ್ಲಿ ಅಂತ ಅನಿಸುತ್ತೆ. ಮತ್ತೇನು ಗೊತ್ತಾ, ನಾನು ಚಿಕ್ಕವಳಿರುವಾಗ ನನ್ನ ಅಣ್ಣ ಪ್ರತಿ ವರ್ಷ ಪಟಾಕಿಗೋಸ್ಕರ ಹಣ ಹೊಂದಿಸ್ತಾ ಇದ್ದ. ನಾವು ಯಾರು ಇಲ್ಲದ ಹೊತ್ತಲ್ಲಿ ಹೋಗಿ ಪಟಾಕಿ ತಂದು ಹಚ್ಕೊಳ್ತಿದ್ದೆವು. ಎಷ್ಟು ಸಂಭ್ರಮ, ಎಷ್ಟು ಖುಷಿ ಗೊತ್ತಾ ಅವಾಗ. ಅದೀಗ ಅತ್ತಿಗೆ ಬಂದ ಮೇಲೆ ಅಣ್ಣ ತುಂಬಾ ಬದಲಾದ. ತಾಯಿ ಮನೆ ತುಂಬ ನೆನಪಾಗ್ತಿದ್ದೆ. ನಾನು ಅಲ್ಲಿಗೆ ಹೋಗೋದೇ ಬಿಟ್ಟೆ. ಇವರಿದ್ದಾರಲ್ಲ, ಇವತ್ತು ಕೂಡ ಕುಡಿದು ತುಂಬಾ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ನಾನು ಕರ್ಕೊಂಡೇ ಬರಲಿಲ್ಲ. ಇಷ್ಟು ಸಂತೋಷದಿಂದಿರುವಾಗ ಯಾಕೆ ಸುಮ್ಮನೆ ಅವರನ್ನು ಕರ್ಕೊಂಡು ಬಂದೆಲ್ಲ. ನಿನ್ ದೀಪಾವಳಿ ಹಾಗೆ, ಇನ್ನು ನನ್ನ ದೀಪಾವಳಿಗೆ ಆ ದೇವ್ರೇ ಮನಸ್ಸು ಮಾಡಬೇಕು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್. ಸರ್, ನಾನು ಮೊನ್ನೆ ಎಲ್ಲ ಡಾಕ್ಯುಮೆಂಟ್ಸ್ ಫೋನಲ್ಲಿ ತೋರಿಸಿದ್ದೆ ನಿಮಗೆ. ಅದರದೊಂದು ಕಾಪಿ ತಂದಿದ್ದೀನಿ, ತಗೊಳ್ಳಿ ಸರ್. ಅಪ್ ಟು ಡೇಟ್ ಟ್ಯಾಕ್ಸ್ ರೆಸಿಪ್ಟ್ ಸೇರಿಸಿ ಎಲ್ಲ ಇದೆ. ಏನು ಹೇಳ್ತೀಯ? ಇದು ಯಾವುದೋ ಓಬಿರಾಯನ್ ಕಾಲ್ ಡಾಕ್ಯುಮೆಂಟ್ಸ್ ತಗೊಂಡ್ರೆ ಹೇಗೆ ಸರ್? ಲೇಟೆಸ್ಟ್ ಡಾಕ್ಯುಮೆಂಟ್ಸ್ ಏನಾರ ಇದೆಯಾ ಕೇಳಿ. ಟ್ಯಾಕ್ಸ್ ಕಟ್ಟಿದ್ದೀರಾ ಕೇಳಿ. ಯಾರೇನೇ ಹೇಳಿ, ಆ ಜಾಗ ನಂದು, ಆ ಹೋಟೆಲ್ಲು ನಂದೇ. ಯಾರಿನ್ ಬೇಕಾದರೂ ಕರ್ಕೊಂಬರಲಿ, ನಾನಲ್ಲಿಂದ ಕದಲೋದಿಲ್ಲ. ನೋಡಮ್ಮ, ಇದೆಲ್ಲ ಸ್ಟೇಷನಲ್ಲಿ ತೀರ್ಮಾನ ಆಗುವಂಥದ್ದಲ್ಲ. ಇದೇನಿದ್ರೂ ಕೋರ್ಟಲ್ಲಿ ತೀರ್ಮಾನ ಆಗುವಂಥದ್ದು. ಇದಕ್ಕೆಲ್ಲ ಸಾಕ್ಷಿ ಬೇಕು. ನಾನು ನಿನ್ನನ್ನು ಯಾಕೆ ಕರೆಸಿದ್ದೀನಿ ಅಂದರೆ, ನೀನು ನನ್ನ ಪರಿಚಯದವರು. ನನಗೆ ಯಾವಾಗಲೂ ಇಲ್ಲಿ ಚಹಾ ತಂದು ಕೊಡ್ತೀಯ. ಇಲ್ಲಿ ಪಕ್ಕದಲ್ಲಿ ಹೋಟ್ಲಿದೆ. ಪರಿಚಯದವಳು ಅಂತ ಕರೆದು ಸಮಾಧಾನ ಮಾಡಿ ನೀವೇ ಒಂದು ತೀರ್ಮಾನ ಮಾಡ್ಕೊಳ್ಳಿ ಅಂತ ಕರೆಸಿದ್ದು. ಇದಕ್ಕೆಲ್ಲ ಸಾಕ್ಷಿ ಬೇಕಮ್ಮ. ಸಾಕ್ಷಿ ಸಾಕ್ಷಿ ಅಂದರೆ ಎಂತ ಸರ್? ಹಗಲು ರಾತ್ರಿ ಆ ಹೋಟೆಲಲ್ಲಿ ನಾನು ಬೆವರು ಸುರಿಸಿದ್ದೀನಿ.
ಅದು ಸಾಕ್ಷಿ ಅಲ್ವಾ? ಊರವರೆಲ್ಲ ಬಂದು ಚಾ ಕುಡ್ದಿದ್ದಾರೆ, ತಿಂಡಿ ತಿಂದಿದ್ದಾರೆ, ಅದು ಸಾಕ್ಷಿ ಅಲ್ವಾ? ಊರವ್ರೆಲ್ರಿಗೂ ಗೊತ್ತು ನಾನು ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು, ಅಲ್ಲೇ ಜೀವಿಸ್ತಿದ್ದೀನಿ ಅಂತ. ಅದೆಂತ ಸಾಕ್ಷಿ ಅಲ್ವಾ? ಸಾಕ್ಷಿ